ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ಇಷ್ಟ ಮಾಡ್ತಾ ಇದ್ದರೆ, ಅವರ ಪ್ರೀತಿ ನಿಮಗೆ ಬೇಕು. ಆದರೆ ನಿಮ್ಮಿಂದ ಅವರು ದೂರ ಆಗಿರ್ಬೋದು, ನಿಮ್ಮ ಹತ್ತಿರ ಇರ್ಬೋದು, ಅಥವಾ ಮುಂಚಿನ ಥರ ನಮ್ಮ ವ್ಯಕ್ತಿ ಇಲ್ಲ, ನನ್ನಿಂದ ದೂರ ಆಗ್ತಾ ಇದ್ದಾರೆ, ಮುಂಚಿನ ಪ್ರೀತಿ ಇಲ್ಲ, ಮುಂಚಿನ ಭಾವನೆ ಇಲ್ಲ, ಒಡನಾಟ ಇಲ್ಲ ಅಂದರೆ ನಿಮಗೆ ಈ ಒಂದು ಮಂತ್ರದಿಂದ ನಿಮ್ಮ ಎಲ್ಲ ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆ ದೂರ ಆಗುತ್ತೆ. ಇದನ್ನು ಪ್ರೇಮಿಗಳಿಗೋಸ್ಕರ ಮಾಡ್ಬೋದು. ಹಾಗೆಯೇ ಮದುವೆ ಆದವರು ಸಹಿತ ಹಸ್ಬೆಂಡ್ ವೈಫ್ಗೋಸ್ಕರ ಮಾಡ್ಬೋದು. ನಿಮ್ಮವರ ಪ್ರೀತಿ ನಿಮಗೆ ಮರಳಿ ಸಿಗುತ್ತೆ. ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ ಹಾಗೆಯೇ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ. ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿ ಮಾಡುವಾಗ ಪ್ರೀತಿಯ ಭಾವನೆಗಳು ತುಂಬ ಸುಂದರವಾಗಿರುತ್ತೆ, ಮಧುರವಾಗಿರುತ್ತೆ. ಆದರೆ ಸ್ವಲ್ಪ ಟೈಮ್ ಹೋದ ಹಾಗೆಯೇ ಪ್ರೀತಿಯಲ್ಲಿ ಸಮಸ್ಯೆಗಳು ಒಂದಾದ ನಂತರ ಒಂದು ವರ್ತನೆ ಇರುತ್ತೆ. ಅದು ಇಬ್ಬರ ಯುಗದಿಂದ ಬರಬಹುದು, ಅಥವಾ ಒಬ್ಬರ ಯುಗದಿಂದ ಅಹಂಭಾವದಿಂದ ಬರ್ಬೋದು, ಅಥವಾ ಕೆಲವೊಂದು ಸಲ ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಇರ್ಬೋದು, ಬೇರೆ ಹುಡುಗಿ ಇರ್ಬೋದು, ಅಥವಾ ಫ್ಯಾಮಿಲಿ ರಿಲೇಟೆಡ್ ಮ್ಯಾಟರ್ಸ್ ಇರ್ಬೋದು, ಮದರ್ ಇಶ್ಯೂ ಇರ್ಬೋದು, ಅಥವಾ ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು. ಸೊ ನಿಮ್ಮನ್ನು ಅವರು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮುಂಚೆ ಇದ್ದ ಥರ ಅವರು ಇರಲ್ಲ, ನಿಮಗೆ ಟೈಮ್ ಕೊಡಲ್ಲ. ನೀವು ಒಂದು 10-20 ಸಲ ಕಾಲ್ ಮಾಡಿದ್ದು, ಒಂದು ಕಾಲ್ ತೆಗೆದು ನಾನು ಬಿಸಿ ಇದ್ದೇನೆ ಮತ್ತೆ ಮಾಡ್ತೇನೆ ಅಂತ ಹೇಳಿಕ್ಕೂ ಅವರಿಗೆ ಟೈಮ್ ಇರಲ್ಲ. ಅಥವಾ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡ್ಬೋದು. ಸುಮ್ಮನೆ ನಿಮ್ಮ ಜೊತೆ ನೀವು ದೂರ ಆಗಬೇಕು ಅಂತ ಜಗಳ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ನೋವಾಗುವ ಥರ ನಿಮ್ಮ ವ್ಯಕ್ತಿ ನಡ್ಕೊಳ್ಬೋದು. ನೀವು ಅಂದ್ಕೊಳ್ಬೋದು ಮುಂಚೆ ಇದ್ದ ಅವರೇ ಇವರೇಕೆ ಹೀಗಾಗಿದ್ದಾರೆ, ಇವರಿಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇಲ್ವಾ? ನೀವು ನಿಜವಾಗಿಯೂ ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತೀರಾ. ಅವರು ನಿಮ್ಮ ಲೈಫಲ್ಲಿದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರಿ ಅಂತ ಅಂದ್ಕೊಳ್ತೀರಾ. ಬಟ್ ಆ ವ್ಯಕ್ತಿ ನಿಮಗೆ ನೋವು ಕೊಡ್ತಾನೆ ಇರ್ತಾರೆ. ಬಟ್ ನಿಮಗೆ ಅವರು ಬೇಕು, ಅವರಿದ್ದರೆ ನೀವು ಲೈಫಲ್ಲಿ ಖುಷಿಯಾಗಿರ್ತೀರಿ. ಇಲ್ಲಿ ಯಾರೋ ಒಬ್ಬರು ಥರ್ಡ್ ಪಾರ್ಟಿ ಬಂದು ನಿಮ್ಮ ಪ್ರೀತಿ ದೂರ ಆಗಿದೆ, ನಿಮ್ಮಿಂದ ಅವರನ್ನು ಚೇಂಜ್ ಮಾಡಿದ್ದಾರೆ ಅಂತ ಆದರೆ ಇದು ನಿಮಗೆ ವರ್ಕ್ ಆಗುತ್ತೆ. ಹಾಗೆಯೇ ಮ್ಯಾರೇಜ್ ಆದವರ ಮಿಡ್ಲಲ್ಲಿ ಕೂಡ ಸಮಸ್ಯೆಗಳಿರುತ್ತೆ. ಇದನ್ನು ಪ್ರೇಮಿಗಳಿಗೋಸ್ಕರ ಮಾಡ್ಬೋದು. ಹಾಗೆಯೇ ಮ್ಯಾರೇಜ್ ಆದವರು ಹಸ್ಬೆಂಡ್ ವೈಫ್ಗೋಸ್ಕರ ಮಾಡ್ಬೋದು. ಸೊ ಏನು ಮಾಡಬೇಕು ಅಂದರೆ ನಾನು ಒಂದು ಮಂತ್ರವನ್ನು ಹೇಳ್ತೀನಿ. ಸೊ ಇದನ್ನು ಡೈಲಿ ನೀವು ಕೇಳಬೇಕಾಗುತ್ತೆ. ಡೈಲಿ ಅಂದರೆ ಇದನ್ನು ಯಾವುದೇ ಒಂದು ಟೈಮ್ನಲ್ಲಿ ಕೇಳಬೇಕು. ಆವಾಗ ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇರಬೇಕು. ಏನಂದರೆ ನಮ್ಮ ಹುಡುಗ ನನಗೆ ಕಾಲ್ ಮಾಡಬೇಕು, ನಮ್ಮ ಹುಡುಗಿ ಬ್ಲಾಕ್ ಮಾಡಿದ್ದು ಅನ್ಬ್ಲಾಕ್ ಮಾಡಿ ನನಗೆ ಕಾಲ್ ಮಾಡಬೇಕು, ನಮ್ಮ ಹುಡುಗ ಮುಂಚೆ ನಮ್ಮನ್ನು ಹೇಗೆ ಪ್ರೀತಿ ಮಾಡ್ತಾ ಇದ್ರು ಹಾಗೇನೆ ಪ್ರೀತಿ ಮಾಡಬೇಕು, ನಮ್ಮ ಹುಡುಗ ನಮಗೆ ಕಮಿಟ್ಮೆಂಟ್ ಕೊಡಬೇಕು, ನಮ್ಮ ಮ್ಯಾರೇಜ್ಗೆ ನಮ್ಮ ಪೇರೆಂಟ್ಸ್ ಒಪ್ಪಬೇಕು. ಸೊ ಆ ಥರ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು, ಸರ್ವಶಕ್ತನಾದ ಭಗವಂತ ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡಿ. ಹಾಗೆಯೇ ಮನೆ ದೇವರು ಇಲ್ಲಿ ಮುಖ್ಯ ಆಗ್ತಾರೆ. ಸೊ ಮನೆ ದೇವರನ್ನು ಕೂಡ ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀವೊಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಹುಡುಗ ಹುಡುಗಿ, ನಿಮ್ಮ ಹಸ್ಬೆಂಡ್ ವೈಫ್ ಯಾರಿದ್ದಾರೆ ನೋಡಿ ಅವರನ್ನು ನೆನಪು ಮಾಡಿಕೊಂಡು ಅವ್ರ ಜೊತೆ ಕಳೆದಂಥ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಇದನ್ನು ನೀವು ಕೇಳಬೇಕಾಗುತ್ತೆ. ಜಸ್ಟ್ ಇದನ್ನು ನಿಮ್ಮದು ಯಾವುದೇ ಒಂದು ಟೈಮ್ನಲ್ಲಿ ಕೇಳಿ, ನೈಟ್ ಕೇಳಿದರೆ ತುಂಬ ಒಳ್ಳೆಯದು. ಅವರು ಮುಂಚಿನ ಥರ ಸರಿಯಾಗಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ನಂಬರ್ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡಬಾರ್ದು, ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು. ಸೊ ಏನುಂಟು ನಿಮ್ಮದು ಪ್ರೀತಿಯಲ್ಲಿ ಏನು ಸಮಸ್ಯೆ ಉಂಟು ಅದನ್ನು ಹೇಳ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಅನ್ನೋದು ಒಂದು ವಿದಿನ್ 8 to 24 ಅವರ್ಸಲ್ಲಿ ಬರುತ್ತೆ. ಸೊ ಸ್ವಲ್ಪ ಅಡೆತಡೆಗಳು ಉಂಟಾಗಿ ಆಲ್ಮೋಸ್ಟ್ 8 to 24 ಅವರ್ಸಲ್ಲಿ ಬರುತ್ತೆ. ಹಾಗೇನೆ ಕೆಲವೊಂದು ಸಲ ವೆರಿ ಸೂನ್ ಫ್ಯೂ ಮೂಮೆಂಟ್ಸಲ್ಲಿ ಕೂಡ ಬರಬಹುದು. ಸ್ವಲ್ಪ ಅಡೆತಡೆಗಳು ಉಂಟಂದರೆ ಸ್ವಲ್ಪ ಲೇಟ್ ಆದರೆ 48 ಗಂಟೆ ಅಥವಾ 11 ದಿವಸ, 21 ದಿವಸ, ಬಟ್ 48 ದಿವಸದೊಳಗಾಗಿ ನಿಮಗೊಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮವರು ನಿಮಗೆ ಹೆಂಗೆ ಬೇಕು ಹಾಗೆ ಚೇಂಜ್ ಆಗ್ತಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮನ್ನು ಹೇಗೆ ಪ್ರೀತಿ ಮಾಡ್ತಾಯಿದ್ರು, ಸೊ ಹಾಗೇನೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನೀವು ಹೇಳಿದ ಎಲ್ಲ ಮಾತುವನ್ನು ಕೇಳ್ತಾರೆ. ಸೊ ನೀವು ಟೆನ್ಷನ್ ಮಾಡ್ಕೊಳ್ಳೋದು, ಅವ್ರು ಕಾಲ್ ತೆಗ್ತಾ ಇಲ್ಲ, ನನ್ನ ಜೊತೆ ಮಾತನಾಡ್ತಾ ಇಲ್ಲ, ನಿದ್ದೆ ಬಿಡೋದು, ಊಟ ಮಾಡದೇ ಇರೋದು. ಮತ್ತು ಕೆಲವರಿಗೆ ಕಮೆಂಟ್ಸ್ ಬರುತ್ತೆ, ಗಂಡ ಮನೆಗೆ ಬರ್ತಾ ಇಲ್ಲ, ನಾನು ಊಟ ಮಾಡಲ್ಲ. ಸೊ ಅದೆಲ್ಲ ತಪ್ಪು ನಿರ್ಧಾರಗಳು. ಕೆಲವೊಂದು ಸಲ ಅಂದರೆ ಮನಸ್ಸಿನ ಭಾವನೆ ನನಗೂ ಅರ್ಥ ಆಗುತ್ತೆ, ನಿಮ್ಮ ಮನಸ್ಸಿನ ಭಾವನೆ. ಬಟ್ ನೀವಿಲ್ಲಿ ಸ್ವಲ್ಪ ಧೈರ್ಯವಾಗಿರಬೇಕು. ಖಂಡಿತವಾಗಿಯೂ ನಿಮಗೆ ಈ ಒಂದು ಮಂತ್ರದಿಂದ ನಿಮ್ಮ ಪ್ರೀತಿ, ನಿಮ್ಮವರು ನಿಮ್ಮ ಜೀವನದಲ್ಲಿ ಮರಳಿ ಬರ್ತಾರೆ. ನಿಮ್ಮ ಜೀವನದಲ್ಲಿ ಖುಷಿ, ಸಂತೋಷ, ನಗು, ಪ್ರೀತಿ ಎಲ್ಲನೂ ಸಿಗುತ್ತೆ.
ನಂಬಿಕೆಯನ್ನು ಇಟ್ಟು ಮಾಡಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಮಾತಿನಲ್ಲಿ ಹೇಳಿ. ನಮಗೆ ಒಳ್ಳೆಯದಾದಾಗ ನಾವು ಆ ದೇವರಿಗೆ ಒಂದು ಧನ್ಯವಾದವನ್ನು ಸಮರ್ಪಿಸಬೇಕಾಗುತ್ತೆ. ಈ ಮಂತ್ರ ಈ ರೀತಿ ಉಂಟು. ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ನಾನು ಜಪ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಕೇಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರೀತಿಯಲ್ಲಿರುವಂಥ ಎಲ್ಲ ಸಮಸ್ಯೆನೂ ಲವ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಹಾಗೆಯೇ ನಿಮ್ಮದು ಏನೇ ಒಂದು ಪ್ರೀತಿಗೆ ರಿಲೇಟೆಡ್ ಆಸೆ ಕೋರಿಕೆ ಇದ್ರೂ ನೆರವೇರುತ್ತೆ. ನಂಬಿಕೆಯನ್ನು ಇಟ್ಟು ಮಾಡಿ. ಓಂ ಪ್ರೇಮ್ ಕಾಮದೇವಾಯ ನಮಃ. 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 ಓಂ ಪ್ರೇಮ್ ಕಾಮದೇವಾಯ ನಮಃ.